ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಮೈಲಿ ಬಾಬಾ. ಏನು ಇವತ್ತಿನ ವಿಷಯ ಅಂದರೆ ಆರ್ ಸಿ ಬಿಯ ಹೊಸ ಅಧ್ಯಾಯ ಬಗ್ಗೆ. ಎಲ್ಲ ಕಡೆ ನೋಡಿದ್ರು ಆರ್ ಸಿ ಬಿ ಹಂಗೆ ಹಿಂಗೆ ಅಂತ ಕೆಟ್ಟದಾಗಿ ಮಾತಾಡೋದೇ ಆಯಿತು. ಏನಂದರೆ ನಾವೆಲ್ಲರೂ ಅನ್ಕೋಬೇಕು, ಗೆದ್ದರು ಸೋತರು ನಮ್ಮ ಆರ್ ಸಿ ಬಿನ ಯಾವತ್ತೂ ಬಿಟ್ಕೊಡಲ್ಲ, ಈ ಸಲ ಕಪ್ ನಮ್ಮದೇ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಈ ಸಲ ಎಲ್ಲರೂ ಏನಂತಿದ್ದಾರೆ ಅಂದರೆ, ವಿಡಿಯೋ ಕೊನೆವರೆಗೂ ನೋಡಿ. ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕೊನೆವರೆಗೂ ನೋಡಿ ಆರ್ ಸಿ ಬಿ ಬಗ್ಗೆ ಎಂತೆಂತ ಮಾತಾಡಿದ್ದಾರೆ ಅಂತ. ಆರ್ ಸಿ ಬಿ ಟೀಮ್ ಅಲ್ಲಿ ಇರೋರ್ನೆಲ್ಲ ಚೇಂಜ್ ಮಾಡಿ ಬೇರೆಯವ್ರನ್ನ ಹಾಕೊಳ್ಳಿ. ಸರ್ ಫಸ್ಟ್ ಆಫ್ ಆಲ್ ನಮ್ ಬೆಂಗಳೂರವ್ರಿಗೆ ಚಾನ್ಸ್ ಕೊಡ್ಬೇಕು ಸರ್. ಇವ್ರು ಬೆಂಗಳೂರವರಿಗೆ ಚಾನ್ಸ್ ಕೊಡಲ್ಲ. ಫಸ್ಟ್ ಆಫ್ ಆಲ್ ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂ ಅಲ್ಲಿ ಕುಂಬ್ಳೆ ಸರ್ ಹೇಳ್ತಾರೆ, ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಕನ್ನಡದವರಿಗೆ ಚಾನ್ಸ್ ಕೊಡಲ್ಲ. ಅದು ಎಷ್ಟು ಸತ್ಯ ಅಂತಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಗೊತ್ತಾಯ್ತು. ನಾವು ಮನೆಯಲ್ಲೇ ಗೆಲ್ತಾ ಇಲ್ಲ, ಒಂದು ಕರೆಕ್ಟ್ ಆಗಿ ಫೇಮ್ ಇಂದ ಆಡ್ತಾ ಇದಾರೆ ಆರ್ ಸಿ ಬಿ ಅವರು. ನಾವು ಲಾಯಲ್ ಫ್ಯಾನ್, 17 ವರ್ಷ ಕಾದಿದೀವಿ. ಕಪ್ ಇಂಪಾರ್ಟೆಂಟ್ ಅಲ್ಲ, ಆ ಫೈಟೇ ಇಲ್ಲ ಸರ್. ಸರ್ ಫೈಟೇ ಇಲ್ಲ ಸರ್. ನಮಗೆ ಎಲ್ಲಾರು ಬೇರೆ ಫ್ಯಾನ್ಸ್ ನಮ್ನ ಹೇಳ್ತಾರೆ, ದಟ್ಸ್ ಓಕೆ, ಸ್ಟಿಲ್ ಫೈನ್. ನಾವು ಫೈಟ್ ಕೊಟ್ಟು ಸೋತ್ರೆ ಅದಕ್ಕೊಂದು ಬೆಲೆನೇ ಬೇರೆ. ಅವ್ರ ಫೈಟೇ ಕೊಡಲ್ಲ. ಏನೇ ಹೇಳಿದ್ರು ಗುರು, ಆರ್ ಸಿ ಬಿನ ಯಾವತ್ತೂ ಬಿಟ್ಕೊಡಲ್ಲ. ಈ ಸಲ ಕಪ್ ನಮ್ಮದೇ ಅಂತೀವಿ. ಪ್ರತಿ ಸಲನೂ ಆರ್ ಸಿ ಬಿ ಕಪ್ ಗೆದ್ದೇ ಗೆಲ್ಲುತ್ತೆ ಅಂತ ತುಂಬ ದಿನದಿಂದ, ತುಂಬ ವರ್ಷಗಟ್ಲೆಯಿಂದ ನಾವೆಲ್ಲರೂ ವೆಯ್ಟ್ ಮಾಡ್ತಾನೆ ಇದ್ದೀವಿ. ಈ ಸಲ ಕೂಡ ವೆಯ್ಟ್ ಮಾಡ್ತಾನೆ ಇರ್ತೀವಿ. ಈ ಸಲ ಕಪ್ ನಮ್ಮದೇ ಅಂತಾನೆ ಹೇಳ್ತಾ ಇರ್ತೀವಿ. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೂ ನಿಮ್ಮ ಸಪೋರ್ಟ್ ಬೇಕಾಗಿದೆ, ನನಗೂ ಸ್ವಲ್ಪ ಸಪೋರ್ಟ್ ಮಾಡಿ.